ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕಾಶ್ಮೀರದ ಹಲವೆಡೆ ಮೊಂಬತ್ತಿ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ರಾಜ್ಯದ ಹಲವೆಡೆ ಪ್ರತಿಭಟಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ದೊಡ್ಡದಿದೆ. ನಮ್ಮ ಆಕ್ರೋಶವನ್ನ ವಿವಿಧ ರೀತಿ ನಾವು ವ್ಯಕ್ತಪಡಿಸಿರಬಹುದು. ಬಟ್ ನಮ್ಮ ಈ ಆಕ್ರೋಶವನ್ನ ಹಾದಿ ಬೀದಿ ಗಲ್ಲಿಗಳಲ್ಲಿ ವ್ಯಕ್ತಪಡಿಸಿದ್ರೆ ಪ್ರಯೋಜನ ಇಲ್ಲ. ವ್ಯಕ್ತಪಡಿಸಬೇಕಾಗಿರೋದು ಅಲ್ಲಿ. ಹೇಳಿ ಆ ಮೋದಿ ಅವ್ರಿಗೆ ಅದನ್ನ ಅಲ್ಲಿ ವ್ಯಕ್ತಪಡಿಸು ಅಂತ. ಇಲ್ಲಿ ವ್ಯಕ್ತಪಡಿಸಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಬರಬೇಕು, ಕತ್ತರಿಸಾಕ್ಬೇಕು. ಅಲ್ಲಿ ಪಹಲ್ಗಾಮ್ನಲ್ಲಿ ಕಾಶ್ಮೀರ್ ತೊಡಿತಿದ್ದಾರಂತೆ ದಾಳಿ ಜನರಲ್ ಪ್ರವಾಸಿಗರು. ಮತ್ತೆ ಇನ್ನೇನಾಗತ್ತೆ, 15,000 ಜನ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರಂತೆ. ನ್ಯಾಚುರಲಿ ಅಲ್ವೇ. ಶ್ರೀನಗರದಿಂದ ಹೊರಡೋ ವಿಮಾನಗಳಿಗೆಲ್ಲ ಭರ್ಜರಿ ಡಿಮಾಂಡು, ಬಾಯಿಗೆ ಬಂದಂಗೆ ರೇಟ್ ಮಾಡಿದಾರಂತೆ. ದೆಹಲಿ ಮುಂಬೈಗೆ ಒಟ್ಟು ಮಾಡಿದರೆ ವಿಮಾನಯಾನ ಸಚಿವರು ಹೇಳಿದಾರಂತೆ ಮಾಡಬೇಡಿ, ಎಚ್ಚರಿಕೆ ಎಂದಿದಾರಂತೆ. ಈ ದೇಶದಲ್ಲಿ ಏನಾದರೂ ಒಂದು ಅತ್ಯಂತ ಸುಳ್ಳು ಹೇಳುವ ಮಂತ್ರಾಲಯ ಅಂತ ಯಾವ್ದಾದ್ರು ಇದ್ರೆ ಮಂತ್ರಿ ಅಥವಾ ಮಂತ್ರಾಲಯ, ಅದು ವಿಮಾನಯಾನನೇ. ನಿಮ್ಮಷ್ಟು ಸುಳ್ಳು ಮಂತ್ರಾಲಯ ಇನ್ನೊಂದಿಲ್ಲ. ಆಗ್ಲೇ 24,000 ಆಗಿದೆ, 25,000 ಟಿಕೆಟ್ ರೇಟು. ಪ್ರಯಾಗ್ರಾಜ್ ಸಂದರ್ಭದಲ್ಲೂ ಹಂಗೆ ಆಗ್ಲೇ ಆಗಿದೆ. ಆಗ್ಲೂ ಇದೇ ಬುರುಡೆ ಬಿಟ್ಟಿದ್ರು ಮಂತ್ರಿಗಳು. ಬುರುಡೆ ಮಂತ್ರಿ ಯಾರಾವನು ಬರೀ ಸ್ಟೇಟ್ಮೆಂಟ್ ಗಿರಾಕಿ ಶೋಕಿ ಮಾಡ್ಕೊಂಡು ಮಹಾರಾಜನ್ ಟೈಪ್ ಓಡಾಡ್ತಾನೆ ಪಾರ್ಟಿ ಇವನು. ಬುರುಡೆ ಈಗಾಗಲೇ 24,000-25,000 ಆಗಿದೆ. ಅಲ್ಲಿ ಸಾವಲು ಲಾಭ ನೋಡ್ತಾರೆ. ಈ ವಿಮಾನಯಾನ ಸಂಸ್ಥೆಯ ಜನರನ್ನ ಏನಂತ ಕರೀತೀರಿ? ಪೆಹಲ್ಗಾಮಲ್ಲಿ ಬಂದು ಜನಕ್ಕೆ ಗುಂಡೋಡಿದ್ರಲ್ಲ, ಅದೇ ರೀತಿಯ ಟೆರರಿಸ್ಟ್ಗಳು ಇವರು. ಬೇರೆ ರೂಪ ಅಷ್ಟೇ, ಇವರು ಟೆರರಿಸ್ಟ್ಗಳೇ. 24,000-25,000 ಮಾಡಿಟ್ಟಿದ್ದಾರೆ ಈಗ ಅಂತ ನಮ್ಮ ಕೊಲೀಗ್ಸ್ ಹೇಳ್ತಿದ್ರು ಅಲ್ಲಿಂದ. ಈ ನರಮೇಧಕ್ಕೆ ಹಲವು ರಾಜಕೀಯ ಪಕ್ಷಗಳ ಲೀಡರ್ಗಳು ಅವರವ್ರದ್ದು ಹೇಳಿಕೆಗಳನ್ನು ಕೊಟ್ಕೊಂಡಿದ್ದಾರೆ. ರಾಜಕೀಯ ಮಾಡುವ ಸಮಯ ಅಲ್ಲ. ಪರ್ಫೆಕ್ಟ್, ಕರೆಕ್ಟ್. ರಾಜಕೀಯ ಮಾಡೋ ಸಮಯ ಅಲ್ಲ. ಕಾಂಗ್ರೆಸ್ಗೂ ಅಷ್ಟೇ, ಮಹಾನ್ ಅತಿ ಬುದ್ಧಿವಂತರಂತೆ ಆಗಾಗ್ಗೆ ಕಂಗೊಳಿಸುವ ಪ್ರಯತ್ನ ಮಾಡುವ BJPಯವ್ರಿಗೂ ಅಷ್ಟೇ. ನೀವು ಮಾತ್ರ ಬುರುಡೆ ಬಿಟ್ಕೊಂಡು ರಾಜಕೀಯ ಮಾಡೋದು, ಇನ್ನೊಬ್ರಿಗೆ ಮಾಡಬೇಡಿ ಅಂತ ಹೇಳಿದ್ರೆ ನಡೆಯಲ್ಲ. ನೀವು ಪಾಲಿಸ್ಬೇಕು ನಾವು ಅಂತ ಖರ್ಗೆ ಹೇಳಿದ್ದಾರೆ. ಸರಿ, BJP ನಾಯಕರು ಕೆಂಡ ಭದ್ರತಾ ವೈಫಲ್ಯ ಅನ್ನೋದು ಸರಿ ಇಲ್ಲ. ಉತ್ತರ ಕೊಡ್ತಾರೆ ಮೋದಿಗೆ. ಕೊಡ್ರಿ ಫಸ್ಟ್ ಉತ್ತರ. ಭದ್ರತಾ ವೈಫಲ್ಯ ಅಲ್ಲ, ಸರಿ ಇಲ್ಲ. ಏನು ಸರಿ ಇಲ್ಲ ಅಂತ ಆಗಿರೋದನ್ನು ಹೇಳ್ಬೇಕಲ್ಲಿ. ಅಲ್ಲಿ ಪೊಲೀಸ್ನವನು ಇಲ್ಲ ಇದ್ರೆ ತೋರಿಸು. ನೀವು ಹೇಳೋದಂಗೆಲ್ಲ ಡ್ಯಾನ್ಸ್ ಮಾಡ್ಬೇಕಿಲ್ಲ ನಾವು. It is a moment for collective resolve to ensure justice for those who lost their lives. The government of India is more, and in this moment we all are one with the government. We together we have to fight such incidents, terrorists. ಈ ಸಮಯದಲ್ಲಿ ರಾಜಕಾರಣ ಮಾಡೋದು ಅವರ ಹೀನ ಮನಸ್ಥಿತಿ. ಅಹಮದಾಬಾದ್ನಲ್ಲಿ, ದೆಹಲಿನಲ್ಲಿ, ಮುಂಬೈನಲ್ಲಿ ದಿನ ಬೆಳಗ್ಗೆ ಆದರೆ ಬಾಂಬ್ ಸ್ಫೋಟ ಆಗ್ತಾ ಇತ್ತು ಈ ಅಯೋಗ್ಯರಿದ್ದಾಗ. 6 ವರ್ಷದ ನಂತರ ಇದು ನಡೆದ ದೊಡ್ಡ ಪ್ರಮಾಣದ ಭಯೋತ್ಪಾದಕ ಚಟುವಟಿಕೆ. ಆದರೆ ಇದಕ್ಕೆ ಮುಂಚೆ ತುಂಬ ಜನ ಭಯೋತ್ಪಾದಕರ ನೆಮಪುರಿಗೆ ಅಟ್ಟಿದ್ದೀವಿ. ಹಿಂದೂ ಪುರುಷರನ್ನ ಹೆಕ್ಕಿ ಮಾರಣ ಹೋಮವನ್ನು ಮಾಡಲಾಗಿದೆ. ಈ ನಿರಭಿಮಾನಿ ಜಾತಿವಾದಿ ಒಗ್ಗಟ್ಟಿಲ್ಲದ ಹಿಂದೂಗಳನ್ನ ನಾ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದಿದ್ರು ಬಿಡೋರು. ದಟ್ ಇಸ್ ಗೊತ್ತು, ನಮಗೂ ಗೊತ್ತದು. ಮೊಹಮ್ಮದ ಮುಲ್ಲಾನ ಏನೋ ಒಂದು ಆಗಿದ್ದಿದ್ರೆ ಬಿಟ್ಟಿರೋರು ಅಂತ ನಮಗೂ ಗೊತ್ತದು. ನಮ್ಮ ಪಾಯಿಂಟ್ ಅದಲ್ಲ. ಭದ್ರತೆಯಲ್ಲಿ ಇರಲಿಲ್ಲ. ನಾನು ಅದಕ್ಕೆ ಅವಾಗ ಎಕ್ಸಾಂಪಲ್ ಕೊಟ್ಟಿದ್ದು ಜಾತ್ರೆದು. ಸಿ ಟಿ ರವಿ ಹತ್ರ ಫುಟೇಜ್ ಇದ್ದು ತೋರಿಸಿ ನನಗೆ. ಈ ತಪ್ಪುಗಳಾಗಿದ್ದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗೋದ್ರಲ್ಲಿ ಏನು ದೊಡ್ಡತನ ಅದು? ಏನು ಪಾಠ ಕಲ್ತಿದ್ರಿ ಹಾಗಾದ್ರೆ? ಜನ ಸೇರೋ ಜಾಗದಲ್ಲಿ ಒಂದು 4 ಭದ್ರತೆ ಇರಬೇಕು ಅನ್ನೋದು ಜ್ಞಾನ ಬೇಡವಾ ನಿಮ್ಗಳಿಗೆ? ಚಿತ್ರರಂಗವೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದೆ. ಯಶ್, ಶಿವಣ್ಣ, ಸುದೀಪ್, ಅಧ್ರುವ, ಯುವ ರಾಜ್ಕುಮಾರ್ ಎಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಇನ್ನು ಹಿಂದೂಗಳನ್ನು ಹುಡುಕಿ ಕೊಲ್ಲಾಗಿದೆ, ನನಗೆ ದುಃಖ ಜೊತೆಗೆ ಕ್ರೋಧ ಕೂಡ ಹೆಚ್ಚಾಗಿದೆ ಅಂತ ಹಿರಿಯ ನಟ ಅನುಪಮ್ ಖೇರ್ ವಿಡಿಯೋ ಮಾಡಿ ತಮ್ಮ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ.